ಎಷ್ಟೋ ಮಂದಿಗೆ ಪುರಾಣ ಪುಸ್ತಕದ ಅಭ್ಯಾಸ ಹೇಳಿಕೊಟ್ಟವ್ರು ಇದೇ ಜಾಗದಾಗ. ಮತ್ತೆ ಇಲ್ಲಿ ಬಂದು ನೀವು ಕಾಲರ್ ಹಾರಿಸೋದು ಅಳ್ಯಾಗ ಕೇಳತ್ ಹೇಳ್ತೀರಿ. ಏನ ನಿಮ್ಮ ಅಕ್ಕನ ನನಗೆ ಕೊಟ್ಟ ಅಳ್ಯಾನ ಮಾಡ್ಕೊಂಡ್ರು, ಏನ ನಿಮ್ಮ ತಂಗಿನ ನನಗೆ ಕೊಟ್ಟ ಮಾಮನ್ ಮಾಡ್ಕೊಂಡ್ರು. ಮುಂದಿನ ಪಾಳಿಗೆ ಸರಳ ಹೇಳಿ ಕಾಲರ್ ಜಾಡಿಸೋದು. ಏನಂತೀರಿ? ಅಳಿಯ ಬಂದ್ರ ಹೇಳು, ಬರ್ದಿದ್ರ ಅಳ್ಯಾಗ ಕೇಳು ಒತ್ತು ಕಾಲರ್ ಕೈ ಹಾಕಿರಿ ನೀವು. ಅಕ್ಕನ ಕೊಟ್ಟಿ ನೀ ಅಳಿಯ ನನಗಾಗಿ ಅಂದ್ರ ನಾನ್ ನಿನಗೆ ಮಾವ ಆಗಿನಂದ್ರ, ಏನ ನಿಮ್ಮ ಅಕ್ಕನ ನನಗೆ ಕೊಟ್ಟ ಏನ ಮಾಮನ್ ಮಾಡ್ಕೊಂಡಿವೋ, ತಂಗಿ ನಿಮ್ಮ ತಂಗಿನ ಕೊಟ್ಟ ನನಗೆ ಮಾಮನ್ ಮಾಡ್ಕೊಂಡಿವೋ. ಮುಂದಿನ ಸಂಧಿ ನೀ ಕೊಟ್ಟಿದ್ದಂದ್ರ ಇದೇ ಪಟ್ಗುಂಡಿ ಗ್ರಾಮದ ನಮ್ಮ ಲಕ್ಕಪ್ಪ ಮಾವ ಧರ್ಮಟ್ಟಿಂದ ಆ ಮಾಯಪ್ಪ ಮಾವ ನನಗೆ ಹೆಣ್ಣು ಕೊಟ್ಟಾರಲ್ರಿ. ಏನ್ ಅವ್ರ ಮಾವುಗಳು ಕರೆಕ್ಟ ಏನ್ ನೀ ಮಾವ ಕರೆಕ್ಟ? ಈ ಟ್ರೈನ್ ಸನ್ನಿಧಾನದೊಳಗ ನೀ ಹೊತ್ತೊಂಡತನ ಸಿದ್ಧ ಮಾಡಿದ್ರು ಕೂಡ ನನಗೆ ನಡೀತಾವ. ಯಾವ ಸೀಮಿದಿಂದ ನನಗೆ ಹಳೆ ಆತ ಯಾಮ ಯಾಳನಿ ಇವ ಹಳೆ ಅಲ್ರಿ, ಮನೆ ತೊಳೆಯವ ಏನಾಗ್ತಾರ. ನಿನ್ ಹಂಗ ನಾ ಅಡವಿಗೆ ಬಿದ್ದು ಮಾತಾಡವಲ್ಲ. ಬಹಳ ಜಗತ್ತೊಳಗೆ ನಾ ಮಾತಾಡ್ಲಿಕ್ಕತ್ರ ಹೆಂಗದಪ್ಪ ಅಂತ ಕೇಳಿದ್ರ ಹೆಂಗ್ರಿಪ್ಪ ಬಹಳ ತಿಳಿದವ್ರು ಹೇಳ್ಯಾರ. ಎಲ್ಲೋ ಅಂದ್ರ ಇಲ್ಲೇ ನರಕ, ನರಕ ನರಕ, ಅಯ್ಯ ಅಂದ್ರೆ ಇಲ್ಲೇ ಸ್ವರ್ಗ. ಹೌದಪ್ಪ. ಯಾರು ಹೇಳಿದ್ರಿ ಇವನ? ಯಾರಿಪ್ಪ? ಅಣ್ಣ ಬಸವಣ್ಣವ್ರು ಮಾತು ಹೇಳ್ಯಾರಿಪ್ಪ. ಅದಕ್ಕೆ ನನಗೊಂದು ಮಾತು ಹಿಂಗೆ ನನ್ನ ಗುರುವಿಂದ ಹೆಂಗೆ ಬರೋದ್ರ, ಒಂದು ಮಾತನಾಡುವ ಮುನ್ನ 10 ಸಾರಿ ಯೋಚನೆ ಮಾಡಿ ಮಾತಾಡು. ಹೌದು, ಒಂದು ಮಾತು ಮಾತಾಡ್ಬೇಕಾದ್ರೆ 10 ಸಾರಿ ಯೋಚನೆ ಮಾಡಿ ಮಾತಾಡ್ಬೇಕು. ಒಂದು ಮಾತನಾಡುವ ಮುನ್ನ 10 ಸಾರಿ ಯೋಚನೆ ಮಾಡಿ ಮಾತಾಡು. ನೀನು ಮಾತಾಡುವ ಮಾತ ಮುತ್ತ ಪೋಲಿಸಿದಂಗಿರ್ಬೇಕಾದ್ರೆ ಇನ್ನೊಬ್ಬರ ಕತ್ತಿಗೆ ಹಗ್ಗ ಬಿದ್ದಂಗಿರಬಾರ್ದು. ಹೌದು, ಇಬ್ಬರು ಕತ್ತು ಹಚ್ಚಿದಂಗಿರಬಾರ್ದು. ನನ್ನ ಗುರು ನನಗೆ ಹೇಳಿರ್ತಕ್ಕಂಥ ಮಾತದ. ಹೌದು, ಅದಕ್ಕೆ ನಿಮಗೆ ಹೆಂಗ್ ಹೇಳ್ದ ಕೇಳಿದ್ರ, ಹರಕ ಮುರ್ಕ ಮ್ಯಾಲಲ್ಲ, ತಿರ್ಕೊಂಡ್ ತಿನ್ನೋರು ಪ್ರಪಂಚ ಅಲ್ಲ, ಎರ್ಕೊಂಡವ್ರು ಬಡ್ಡನ ಜಲಕ್ಕಲ್ಲ, ಕಾಲ ಬಸವನ್ನೆಲ್ಲ ಬೆಕ್ಕ ಜೇನಿಗಲ್ಲ, ಹುಡುಕಿ ಹ್ಯಾಂತೆಲ್ಲ ಬಿಟ್ಟಿರು ಬಾಯಲ್ಲ. ಹೌದಾ, ಎಮ್ಮಿ ಡುಬ್ಬಿಗೆ ಜೂಲ ಹಚ್ಚಬಾರ್ದತ್ತ, ಎತ್ತಿನ ಕೊಳ್ಳಿಗೆ ಗುದ್ದಿ ಕಟ್ಟಬಾರ್ದತ್ತ, ಶತಗಾಲ ಎತ್ತಿನ ಸರ್ತಿ ಹೊಡಿಬಾರ್ದತ್ತ, ಮಾಟಗಾರ ಮಂತ್ರಗಾರ ಮನ್ಯಾಗ ಊಟ ಮಾಡಬಾರ್ದತ್ತ. ಹೌದು, ಇವತ್ತು ಪಟ್ಟಗುಂಡಿ ಗ್ರಾಮದಾಗ ನಿಂದ ಏನೈತಿ ತೀರ್ಸ್ಕೊಂಡು ಹೋಗ್ತಾರ. ನಿಂದ ಏನೈತಿ ನೋಡ. ಅದಕ್ಕ ಬಾಳೇನು ಮಾತಾಡ್ಲಾರ್ದೆ. ಹೌದು, ಒಳ್ಳೆಯ ಇವತ್ತಿನ ದಿವಸ ಹೌದಪ್ಪ ನಮ್ಮ ಗುರು ಸ್ವರೂಪಿಯಾಗಿರ್ತಕ್ಕಂಥವ್ರು ನಿರ್ಣಾಯಕರಾಗಿ ಬಂದು ಒಳ್ಳೆ ಸೂಚನೆ ಕೊಟ್ಟಾರ. ಏನ್ ಕೊಟ್ಟಾರಪ್ಪ? ಸತ್ಯ ಸಂಘ ಸದ್ಭಕ್ತಿ. ಹೌದು, ಅದಕ್ಕ ಇವತ್ತಿನ ದಿವಸ ವಿಷಯನ ಕೊಟ್ಟಾರಪ್ಪ. ಬಹಳ ಬಲ್ಲವ್ರ ದೇವ್, ತಿಳಿದವ್ರ ದೇವತೆ, ನಾವು ಬಹಳ ಬಲ್ಲವರು ಅಲ್ಲ. ಹೌದು, ಸರಿ ಜೋಡಿ ಕಲಾವಿದ್ರು ಹಿಡಿದ ನಂತರ ಹಿಡಿನಂದ್ರ ಸರ್ ಹಿಡೀನ್ರಿ ಹಿಡ್ದಾರ. ಈಗಾಗಲೇ ಸತ್ಸಂಗ ಬಿಟ್ಟಾರ. ರೋಗಿ ಬಯಸಿದ್ದು ಹಾಲು ಹಣ್ಣು. ಹೌದಪ್ಪ, ರೋಗಿಗೆ ಡಾಕ್ಟರ್ ಹೇಳಿದ್ದು ಹಾಲು ಹಣ್ಣು. ಹೌದಾ, ಹೆಂಗ ಹೇಳ್ಯಾರ? ಎರಡು ಒಂದೇ ರೀ. ಒಬ್ಬ ರೋಗಿಗೆ ಹಾಲು ಹಣ್ಣು ತಿನ್ಬೇಕಂತ ಆಸೆ ಆಗ್ಯದ. ಹೌದಾ, ಕರೆ ಡಾಕ್ಟರ್ ಅದನ್ನೇ ತಿಂದು ಇನ್ನುಳಿ ತಿನ್ಬೇಡತ್ತೆ ಪತ್ತೆ ಮಾಡತ್ ಹೇಳಲ್ರಿ. ಹಂಗ ಇವತ್ತಿನ ದಿವಸ ಸತ್ಯ ಸಂಘ ಸದ್ ಭಕ್ತಿ ಒಳಗ ಸದ್ ಭಕ್ತಿ ಅನ್ನಂತದ ನಮ್ಮ ಪಾಲಿಗಿರ್ಲಿ, ಸತ್ಯ ಸಂಘನಂತದ ಇವತ್ತಿನ ದಿವಸ ಇಂಡಿ ತಾಲೂಕಿನ ಬಸನಾಳ ಗ್ರಾಮದ ಯೋಗಿನ ಅಮೋಘ ಸಿದ್ದೇಶ್ವರ. ಹೌದಾ, ಡೊಳ್ಳಿನ ಕಲಾಗಾಯನ ಸಂಘಕ್ಕೆ ಹೋಗ್ಲಿ ಅಂತೇಳಿ ಪಾಲವನ್ನು ಬಿಟ್ಟಾರ ಬೀರಣ್ಣ. ಹೌದು ಬಿಟ್ಟಾರಪ್ಪ. ಈ ಸಂಧಿನಲ್ಲಿ ಬಹಳ ಗುರು ಸ್ತೋತ್ರವನ್ನು ಮಾಡಿ ಸಮಯ ಆಗ್ಯದ. ಹೌದಾ, ತಮಗೆಲ್ಲರಿಗೂ ಬಂಧುಗಳೇ ಬಹಳ ಇವತ್ತಿನ ದಿವಸ ಹುಡುಗ ಹಾಕೋ ಬಹಳ ಅರಬಾಟ್ ಮಾಡ್ಯಾನ. ಹೌದಾ, ಈ ಅರಬಾಟೇನು ಹೊತ್ತು ಹೊಂಡುತ್ತಾನ ಉಳಿತದೋ, ಈ ಅರಬಾಟೇನು ಒಂದ್ ಮೇಯರೇ ಹೋಗಿ ಬಣ್ಣಕ್ಕೆ ಮುಟ್ಟುತ್ತದೋ ಏನೋ. ಇಲ್ಲಿ ತಮ್ಮ ಈ ನಾಡಂದ್ರೆ ನಿನಗೆ ಗುರುತಿಲ್ಲ. ಇಲ್ಲಿಪ್ಪ ಬರೇ ಹಾದಾಡು ಟಗರಿನಿಂದ ಮುಗಲಾಗಿ ಹೆಸರು ಈ ಹಳ್ಳಿಗಳದು. ಹೌದು, ಅದರಿಂದ ಟಗರಿನಿಂದ ಮುಗುಲಿನೊಳಗೆ ಹೆಸರದಾವ. ಇಲ್ಲಿ ನೀವು ಬಂದ ಏನ್ ಅರಬಾಟ ಪೈಲೆ ಪಾಳಿ ಒಳಗೆ ಮಾಡಿ ನೋಡು. ಏನ್ ಇಟ್ರಾಯಂದ್ ಮಾತಾಡ್ತೀಯೋ, ಮುರಿ ಸಿದ್ದೇಶ್ವರದ ಮಾತಾಡ್ತೀಯೋ, ಯಾರ್ದು ಮಾತಾಡ್ತಿ ಗುರುತಿಲ್ಲ. ನಾನೇ ಬಾಳ ಬಲ್ಲಾಡ್ತಾರ. ಇವತ್ತಿನ ದಿವಸ ಇಟ್ರಾಯನ್ ವಿಷಯನ ಮಾತಾಡ್ತೀನಿ ಅಂತ ಹೇಳಿ ಅಮೋಘ ಸಿದ್ದನ ಮಾರ್ಗದೊಳಗೆ ನಾ ಬಂದೀನಿ, ಮಾಳಿಂಗರನ ಮಾರ್ಗದೊಳಗೆ ನೀ ಬಂದಿರಿ. ನಾ ಸಮುದ್ರದ ದಂಡಿಯಲ್ಲಿ ಸಣ್ಣ ತಂಗಿ ಸಂಗವನ ಸೀರಿ ಸರಿಗೆ ಹತ್ತಿ ಸಿಂಪಿನಲ್ಲಿ ಇಟ್ಟಲ್ಲೇ ಇಟ್ರಾಯ ಹುಟ್ಟಿದ ಅಂತ ಹೇಳಿ ಬಡ್ಡಿ ಹಚ್ಚಿನಿ. ನಿನಗೆ ಎಲ್ಲಿ ಇತ್ತನ ಕೆಪಾಸಿಟಿ ಗುರುನಾಥ ಆಶೀರ್ವಾದ ಮಾಡ್ಯ ನೋಡು. ಆ ಇಟ್ರಾಯನ ವಿಷಯ ಎಲ್ಲಿಗೆ ತಗೊಂಡು ಬರ್ತಿ ಬಾ. ಒಂದು ಚಾಚುನು ಅದ್ರಾಗ ಏನೂ ಸಿಗಸಾಕ್ ಬಂದಿರಬಾರ್ದು. ನೀ ಎಲ್ಲಿಗೆ ತಂದು ಬಿಡ್ತಿ ನೋಡು. ಅಲ್ಲಿಂದ ಅದರ ಮುಂದೆ ಇವತ್ತಿನ ದಿವಸ ನನಗೆ ಎತ್ತ ನನ್ನ ಗುರುನಾಥ ಬುದ್ಧಿ ಕೊಟ್ಟಾನ. ಹೌದಾ, ಇಟ್ರಾಯ ನೀ ನಾಡಿನ ಮೇಲೆ ಎಲ್ಲೆಲ್ಲಿ ಇಂಥ ಪವಾಡಗಳನ್ನು ಮಾಡಿಲ್ಲ. ಎಕ್ಸಂಬಕ್ಕೆ ಹೆಂಗ ಎಡಮಳಿ
ಸಿದ್ದೇಶ್ವರದ ಮುತ್ತಲಕೋಡಿಗೆ ಹೆಂಗ ಮುತ್ತಲಕೋಡಿ ಬೀರೇಶ್ವರ ಅದ ಈ ಜಗತ್ತಿನೊಳಗೆ ಇಟ್ರಾಯ ಮುರಿ ಸಿದ್ದೇಶ್ವರ ಬೀರ ಸಿದ್ದೇಶ್ವರ ಎಂತ ಕೀರ್ತಿ ಮಾಡ್ಯಾರಂತಕ್ಕಂಥ ಮಾತ ನಿನ್ನ ಬಾಯಿಲಿ ನೀ ಎತ್ತಿಪ್ಪ ಅಂತಂದ್ರ ಇವತ್ತಿನ ದಿವಸ ನಿನಗೆ ಎತ್ತಿ ನಿಲಕ್ತದತ್ತ ನೀ ಮಾತಾಡುದು ನಮಗೆ ನಾವು ಮಾತಾಡುದು ಅದಕ್ಕ ಇದರ ಜೊತೆಯಲ್ಲಿ ನಮ್ಮ BL ಗಂಟೀಶ್ ಸರ್ ಒಂದು ಮಾತನ್ನು ಕೇಳ್ಯಾರ. ಏನ್ ಕೇಳ್ಯಾರಪ್ಪ ಮಾತಾ? ಮುತ್ಯ ಮಾಳಿಂಗರಾಯ ಕಂಬಳಿಯನ್ನು ಬೀಸಿ ಮಳೆಯನ್ನ ಕರೆದಾನ. ಎತ್ತಿ ಕಂಬಳಿಯನ್ನ ನೆಲಕ್ಕೆ ಹೊಡೆದ್ರ ಧರ್ಮಿಗೆ ದಾರಾಕಾರದಿಂದ ಮಳಿ ಬಂದದ. ಹಂಗೆ ಹಾಲು ಮತದೊಳಗ ಒಬ್ಬ ಸಿದ್ಧ ಡೊಳ್ಳು ಬಾರಿಸಿ ಮಳಿ ಕರ್ದನಂತಕ್ಕಂಥ ಮಾತನ್ನ ಕೇಳ್ಯಾರಿಪ್ಪ ಸರ್ ಕೇಳ್ಯಾರ. ಬಹಳ ಆನಂದದ ಮಾತೈತಿ, ಬಹಳ ಸಂತೋಷ ಆಗಿಪ್ಪ. 50ನೇ ಪುಟ್ಟಿ ಪೇಜದಿಂದ 53 ತನ ವಿಷಯ ಬಂದದ. ಬಾಡ ಗ್ರಾಮದಲ್ಲಿ ಜನ್ಮತ್ತಿ ಬಂದಿರತಕ್ಕಂತಹ ಯಾರಿಪ್ಪ? ವೀರಪ್ಪ ಬಚ್ಚಮ್ಮನ ಮಗನಾಗಿರ್ತಕ್ಕಂತಹ ಭಕ್ತ ಕನಕದಾಸ ಚಂದ್ರಗುತ್ತಿ ನಾಡದಲ್ಲಿ ಡೊಳ್ಳನ್ನು ಬಾರಿಸಿ ಮಳಿ ಕರ್ದನಂತ ಹೇಳಿ ಹಾಲು ಮತದ ಕನಕದಾಸರ ಪವಾಡಗಳಂತಕ್ಕಂಥ ಬುಕ್ಕಾದೊಳಗ ನೇರ 50ರಿಂದ 53 ಪುಟ್ಟ ಪೇಜ್ ತನ ವಿಷಯ ಹಿಂಗ ಒಂದು ಕ್ಲಿಯರ್ ಆದ್ರಿ. ಹಿಂಗೆ ಬೀದರದಲ್ಲಿ ಬೊಮ್ಮಗುಂಡೇಶ್ವರ ಡೊಳ್ಳು ಕಟ್ಟಿ ಒಂಟಿಗಾಲಿನಿಂದ ನಿತ್ತು ಒಂಟಿಗಾಲಿನಿಂದ ಬೊಮ್ಮಗುಂಡೇಶ್ವರನ ಮಳಿ ಕರ್ದನತ್ತೆ ಅದನ್ನು ಹಾಲು ಮತ್ತೊಳಗೆ ಬಂದದ. ಕರೆ ಬಾಡ ಗ್ರಾಮದಲ್ಲಿ ಜನ್ಮತ್ತಿ ಬಂದಿರತಕ್ಕಂತ ಕನಕದಾಸನೇ ಡೊಳ್ಳು ಬಾರಿಸಿ ಮಳಿ ಕರೆದನಂತಕ್ಕಂಥ ಮಾತ ಹಾಲು ಮತದ ಕನಕ ಪವಾಡ ಅಂತಕ್ಕಂಥ ಕಂಡ್ಯಾಳದೊಳಗ 50ರಿಂದ 53 ಪುಟ್ಟ ಪೇಜ್ ತನ ವಿಷಯ ಬಂದದ ಬೀರಣ್ಣ. ಹೌದಿಪ್ಪ, ನಮ್ಮೆಲ್ಲರನ್ನು ತಮ್ಮ ಮನೆ ಮಕ್ಕಳಂತ ಹೇಳಿ ಇವತ್ತಿನ ದಿವಸ ಸ್ವೀಕಾರ ಮಾಡ್ಕೋಬೇಕು ಬಂಧುಗಳೇ. ನಾವು ಬಹಳ ಸಣ್ಣವರಿದ್ದೆವು. ಈ ಪಾಳಿಗೆಂತ ಈಗ ಬರೀ ನಾಂದಿ ಶುರುವಾದ. ಯಥಾ ಪ್ರಕಾರ ಮುಂದೆ ಸಂದಿಗೆ ಹಚ್ಚಿ ಮುಂದಿನ ಸಂದಿಗೆ ಹೆಂಗ ಕಲಾವಿದರ ಅರ್ಬಾಟ ಮಾಡ್ತಾರೆ, ಹೆಂಗ ಕಾಲರ್ ಜಾಡಿಸ್ಯಾರ ನೋಡು. ಕಾಲರ್ ಜಾಡಿಸಿದಂಗ ಮುಂಜಾನೆ ತನ ಇವ್ರ ಕಾಲರ್ ಟೈಟ್ ಇಟ್ಕೊಂಡೆ ಮಾತಾಡಬೇಕ. ಇಲ್ಲಿ ಕಾರ್ಯಕ್ರಮ ಮಾಡ್ತಾರಂತಕ್ಕಂಥ ವಿಶ್ವಾಸ ನನಗದ. ನಮ್ದೇನು ತಂಗಿ ಮೇಲೆ ಸಿಟ್ಟಿಲ್ಲ, ತಂಗಿ ಮ್ಯಾಲಿನ ಮೇಲೆ ಸಿಟ್ಟಿಲ್ಲ, ಯಾರ ಮೇಲೆ ಸಿಟ್ಟಿಲ್ಲಪ್ಪ. ತಂಗಿ ಮ್ಯಾಲಿನಲ್ಲಿ ಎಷ್ಟು ಸೇವೆ ಮಾಡ್ತಾರ ಅಷ್ಟು ಸದಸ್ಯರೆಲ್ಲರೂ ನನಗಿಂತ ದೊಡ್ಡವ್ರ ಅಂತೇಳಿ ನನಗೊಂದು ಪ್ರೇಮದ. ಯಾಕಂದ್ರ ಅಣ್ಣ ಬಸವಣ್ಣವ್ರು ಹೇಳ್ಯಾರ, ಇಂಗಳೇಶ್ವರಕ್ಕೆ ಈಶನಾದ, ಬಾಗೇವಾಡಿಗೆ ಬಂಟನಾದ, ಜಗತ್ತಿಗೆ ಜ್ಯೋತಿಯಾದ, ವಿಶ್ವಕ್ಕೆ ಗುರುವಾದ. 196,000 ಗಣಗಳು 63 ಮಂದಿ ಪುರಾತನರಿಗೆ ದಿನನಿತ್ಯ ಅನ್ನದಾಸೋಗ ಮಾಡ್ತಿರ್ತಾರೆ ಅಣ್ಣ ಬಸವಣ್ಣ. ಎನಗಿಂತ ಕಿರಿಯರಿಲ್ಲ, ಶಿವ ಭಕ್ತರಿಗಿಂತ ಹಿರಿಯರಿಲ್ಲ. ನನ್ನ ಮನ ಸಾಕ್ಷಿ ಗುರುನಾಥ, ನಿನ್ನ ಪಾದ ಸಾಕ್ಷಿ ಅಂತ ದೊಡ್ಡವ್ರು ಹೇಳದ್ರಾಗ ನಾವೇನು ಹೇಳ್ದೇನಿಲ್ಲಪ್ಪ. ಒಂದು ನರಮನುಷ್ಯನಾಗಿ ದೊಡ್ಡವತ್ತು ಹೇಳೋ ಮಾತಿಲ್ಲ. ನಾ ಇನ್ನೂ ಬಹಳ ಸಣ್ಣವಿದ್ದೀನಿ, ಬಹಳ ಸಣ್ಣವ್ರದೇವು. ಇದ್ರೊಳಗಂತಿ ತೀರಾ ಬಾಳ ಹಿಂದಿದ್ದೀನಿ. ವಡ್ಡಿ ಒಳಗ ಶಿವನ ಶಿವಸ್ಥಾನದಾಗ ಏನೋ ಸುಮ್ಮಿ ಮೈಕಿನ ಮುಂದೆ ನಿಂದ್ರಿಸ್ಯಾರ 4 ಹುಡುಗರು ಕೂಡ್ಕರೆ. ನಾ ಇನ್ನೂ ಬಾಳ ಹಿಂದಿದ್ದೀನಿ ಅಂತಕ್ಕಂಥ ಮಾತನ್ನು ಹೇಳಿ 2 ಮಾತಿಗೆ ವಿರಾಮಿಟ್ಟು ಬಂಧುಗಳೇ, ಏನಾದ್ರೂ ತಪ್ಪಾದ್ರೂ ಕೂಡ ನಿಮ್ಮ ಮಕ್ಕಳಂತೆ ನೀವು ಕ್ಷಮಾಪಣೆ ಮಾಡ್ಕೋಬೇಕಂತಕ್ಕಂಥ ಮಾತನ್ನು ಹೇಳಿ ನನ್ನ 2 ಮಾತಿಗೆ ವಿರಾಮಿಟ್ಟು ಸಂಘದಿಂದ ಜಗತ್ತದೊಳಗ ಆಗಿರ್ತಕ್ಕಂಥ ಲಾಭ ಊರ, ತಾಲೂಕ, ಜಿಲ್ಲಾ, ಯಾರ ಸಂಘ ಯಾರು ಮಾಡಿದ್ರು ಎಂತ ಲಾಭ ಅದು, ಎಂತ ಮುಕ್ತಿ ಸಿಕ್ಕು. ಹೌದಾ ಅನ್ನಂಥದ್ದು ಸುಮ್ಮನೆ ಹೇಳೋದಿಲ್ಲ. ಈ ಪಾಳಿ ಒಳಗೆ ವಜ್ಜಾಗ್ಯದ್ರ ಬಂಧುಗಳೇ ಬ್ಯಾಡ್ರಿಪ್ಪ. ಸೊಲ್ಲಾಪುರ ಜಿಲ್ಲಾ ಮಂಗಳೇವಾಡಿ ತಾಲೂಕ, ಹುಲಜಂತಿಗೆ ತಾಲೂಕನು ಮಂಗಳೇವಾಡಿನದ. ಮಂಗಳೇವಾಡಿಯಲ್ಲಿ ಒಬ್ರು ಆಗಿ ಹೋದ್ರು, ದೊಡ್ಡ ಶ್ರೇಷ್ಠ ಸಂತರು. ಯಾರಿಪ್ಪ ಅವರು? ಯಾರು ಅಂತಂದ್ರೆ ದಾಮಾಜಿ ಪಂತ ಅಂತೇಳಿ ಆಗಿ ಹೋದ್ರು. ಹೌದಾ, ದಾಮಾಜಿ ಪಂತ ಅಂತೇಳಿ ಆಗಿ ಹೋದ್ರು. ಆ ಮಂಗಳೇವಾಡಿ ನಾಡದಲ್ಲಿ ಬಡತಾನ ಬಿದ್ದು ಬರಗಾಲ ಬಿದ್ದು ಹೋಯ್ತು. ಹೌದಿಪ್ಪ, ಬರಗಾಲ ಬಿದ್ದು ಹೊತ್ತಿನೊಳಗ ಪಂಡರಪುರ ಪಾಂಡುರಂಗನ ಸಂಘ ಮಾಡಿದವ್ರು ಯಾರು? ಯಾರಿಪ್ಪ ಅವರು? ದಾಮಾಜಿ ಪಂತ. ಪಂಡರಪುರ ಪಾಂಡುರಂಗನ ಸಂಘ ಮಾಡಿರ್ತಕ್ಕಂಥ ದಾಮಾಜಿ ಪಂತ ಏನಾಯ್ತಿಪ್ಪ? ಬೀದರದ ಭಾಷಾನ 7 ಗೋಡಾವಣ ತುಂಬಿದ್ದು ಧಾನ್ಯ. ಹೌದು, ಊರಿನ ಜನಕ್ಕೆ ಅನ್ನಿಲ್ಲ ಅಂತ ತಿಳ್ಕೊಂಡು ಬೀದರ್ ಭಾಷಾನ ಗೋಡಾವಣದ ಕೀಲಿಯನ್ನು ಮುರಿದು ಗೋಡಾವಣ ಬಾಗಿಲು ತೆರೆದು ಎಲ್ಲರಿಗೂ ದಾನ ಮಾಡಿಬಿಟ್ಟಿದ್ದ ಯಾರು? ದಾಮಾಜಿ ಪಂತ. ಹೌದಿಪ್ಪ, ಹೌದು. ಮಂಗಳೇವಾಡದಿಂದ ಆ ದಾನ ಮಾಡಿರ್ತಕ್ಕಂಥ ಸುದ್ದಿ ಕೇಳಿ ಬೀದರ್ದ ಭಾಷೆ ತಂದವನಿಗೆ ಏನ್ ಮಾಡ್ಬೇಕು, ಗಲ್ಲಿಗೆ ಹಾಕ್ಬೇಕಂತ ಹೇಳಿ ತೀರ್ಪು ಕೊಟ್ಟ.
ಅಂದ್ರ ರಾಜ್ಯರು ಹೇಳಿದ್ರ ಫೈನಲ್ ಆಯ್ತು. ಹೌದಿಪ್ಪ. ಅವನಿಗೆ ದಾಮಾಜಿ ಪಂತನಿಗೆ ಹಿಡ್ಕೊಂಡು ಬರ್ಲಿಕ್ಕತ್ತಾರ. ಎಲ್ಲಿದಿಂದ್ರಿಪ್ಪ? ಮಂಗಳವಾಡದಿಂದ. ಕರೆ ಮಣಿ ಕೆಲಸ ಮಾಡವನ್ ರೂಪದಿಂದ ಯಾರು ಬಂದಾರಿಪ್ಪ? ಸಾಕ್ಷಾತ್ ಪಂಡರಿನಾಥ ಪಾಂಡುರಂಗನೇ ಮುಂದೆ ಹೋಗಿ ಬೀದರ್ ಭಾಷಾನ ಮನಿಗೆ ಹೋಗಿ ಬೀದರ್ ಭಾಷಾಗ ಭೇಟಿಯಾಗಿ ದಾಮಾಜಿ ಪಂತನ ಮನಿ ಒಳಗ ನಾ ಕಸ ಮುಸ್ರಿ ಹಣಕಾಸು ಮಾಡೋ ಆಳಿದ್ದೀನಿ ಅಂತ ಹೇಳಿ ಮಾತಾಡಿ ನಿಂದ 7 ಗೋಡಾವಣೆ ಹಣ ತುಂಬಿರ್ತಕ್ಕಂಥದ ಬಾಗಿಲು ತೆರೆದು ಎಲ್ಲಾ ದಾನ ಕೊಟ್ಟಾನ ಬಡವರಿಗೆ. ಅದರದೆಲ್ಲನು ಬಿಲ್ ಸೋಕಡಿ ಮಾಡಕ್ ಬಂದಿನಿ ಅಂದ. ಹೌದಿಪ್ಪ. ಅಂದ್ರ ಬಿಲ್ ಪೇಡ್ ಮಾಡಕ್ ಬಂದಿನಿ ಅಂದ. ಬಿಲ್ ಕೊಡ್ಲಾಕ್ ಬಂದಿನಿ ಅಂತ ಹೇಳ್ತಾನ. ಇನ್ನೂ ದಾಮಾಜಿ ಪಂತ ಬರ್ಲಾರ್ದೆ ಪಾಂಡುರಂಗನ ಸಂಘ ಮಾಡಿದಕ್ಕಾಗಿ ಸ್ವತಃ ಬೀದರ್ ಭಾಷಾನ ಸಾಲ ತೀರಿಸನ ಸಂಘ ಮಾಡಿದ್ರಿಂದ ಬಂಧುಗಳೇ. ಹೌದಿಪ್ಪ. ಹೌದು. ಯಾರದು? ದಾಮಾಜಿ ಪಂತ ಸತ್ಯವಾಗಿರ್ತಕ್ಕಂಥ ಪಾಂಡುರಂಗನ ಸಂಘ ಮಾಡ್ಯಾನಂತ ಹೇಳಿ ಬೀದರ್ ಭಾಷೆನ ಸಾಲ ಎಲ್ಲ ಚೊಕ್ಕ ತೀರಿಸ್ಯಾನ ಅಂತಕ್ಕಂಥ ಸಿದ್ಧಾಂತ ಮಾತದ. ಹಿಂಗೆ ಸಂದಿಗೆ ಹೇಳುತ್ತಾ ಹೋಗೋಣ ಅಂತಕ್ಕಂಥ ಮಾತನ್ನು ಹೇಳಿ ಇದು ಹರದೇಶಿ ನಾಗೇಶಿ ಹೆಣ್ಣ ಗಂಡ ಹಾಡು ನಾಡದ ಇದೊಂದರ ಸಂದ ದೊಡ್ಡ ಆದ್ರೂ ಕೂಡ ಇದರಲ್ಲಿ ಎಲ್ಲ ಪೌರಾಣಿಕ ವಿಷಯ ಇರ್ತಾವ. ಒಂದು ತತ್ವ, ಒಂದು ಪ್ರಮಾಣ, ಒಂದು ವೇದ, ಒಂದು ಗಾದೆಗೆ ಹತ್ತಿರ್ತಕ್ಕಂಥ ಮಾತುಗಳ ಹಾಡುಗಳಿರ್ತಾವ ಬಂಧುಗಳೇ. ಯಾರೂ ತಪ್ಪಾಗಿ ತಿಳ್ಕೊಳ್ಳೋದು ಮಾರ್ಗದ ವಿಷಯದ. ಇಲ್ಲಿ ಇಟ್ರಾಯಿ ಮುರುಸಿದ್ದೇಶ್ವರ ವಿಷಯ ಏನೋ ಈಗಾಗಲೇ ಹುಡುಗರು ಕೆಣಕ್ಯಾರ ಹೆಂಗಾದ್ರು ತಮ್ಮೆಲ್ಲರ ಮುಂದೆ ನಮ್ಮ ವಿಟ್ರಾಯಿ ಮುರುಸಿದ್ದೇನೆ ಚರಿತ್ರೆ ನಡೀತಪ್ಪ ಅಂತಂದ್ರ ಪಟ್ಟಣ ಕಡೋಳಿ ಗ್ರಾಮದಾಗ ಹಗಲು ಬಾರಾದಾಗ ನೋಡ್ರಿ ಇಂಥ ಕಲಿಯುಗದಲ್ಲಿ ಹಗಲು ಬಾರದೊಳಗ ನಮ್ಮ ಅಪ್ಪನ ಜಾತ್ರೆ ಒಳಗ ಸೊಲ್ಲಾಪುರ ಜಿಲ್ಲೆಯ ಮಾಣಗಾಂವ ತಾಲೂಕಿನ ಅಂಜನಗಾಂವದಿಂದ ಪರಂಡಿಯವರು ಬಂದು ಹಗಲು ಬಾರದೊಳಗೆ ಅಲ್ಲಿಗಿನ ಆಟ ಆಡ್ತಾರೆ. ಸಾಮಾನ್ಯ ಸಿದ್ಧಾಟಕ್ಕೆ ಅಲ್ಲ. ಹೌದು. ಇಂದೇನು ನಮ್ಮಪ್ಪನ ಚರಿತ್ರೆಯಿಂದ ಹೊರಗೆ ಬೀಳಬೇಕಂತ ಹೇಳಿ ತಮ್ಮೆಲ್ಲರ ಮುಂದೆ ಪ್ರತಿಪಾದನೆಯವರು ಇನ್ನೂ ನಮ್ಮ ಅಣ್ಣರೇ ಆಗಲಿ ನಮ್ಮ ತಮ್ಮರೇ ಆಗಲಿ ಪ್ರತಿಪಾದನೆ ಮಾಡ್ಯಾರ. ಇದು ಸಾಮಾನ್ಯ ಅಲ್ಲ. ಇವತ್ತು 2025ನೇ ಇಸ್ವಿ ಅಂದ್ರು ಮೊನ್ನೆ ಸೀಗಿ ಹುಣಿ ಒಳಗೆ ಹಗಲು ಬಾರದೊಳಗೆ ಹಗಲು 1 ಗಂಟೆದೊಳಗೆ ಭಂಡಾರ ಹಾಡೋದು ನೋಡ್ರಿ ಉಸಲು ತಿರ್ಗಂಗಿಲ್ಲ. ಕರೆ ಅಂಥ ಪ್ರಸಂಗದೊಳಗೆ ಹಗಲು ಬಾರದೊಳಗೆ ಹೊಟ್ಟಿ ಒಳಗಿನ ಅಲಗಿನ ಆಟ ಸದ್ಯಕ್ಕೆ ಆಡಿ ತೋರಿಸ್ತಾರಂದ್ರೆ ಸಾಮಾನ್ಯ ಅಲ್ಲ. ಅಂದ ಮಾಳಿಂಗರಾಯನ ಕಾಲದಲ್ಲಿ ಮಾತು ಕೊಟ್ಟು ಇಂದ ಅಲಿಗಿನ ಆಟ ಆಡ್ತಾರಂದ್ರೆ ಸಾಮಾನ್ಯ ಅಲ್ಲ ಬಂಧುಗಳೇ. ಹೌದಿಪ್ಪ. ಸೊಲ್ಲಾಪುರ ಜಿಲ್ಲಾ ಮಾಣಗಾಂವ ತಾಲೂಕ ಅಂಜನಗಾಂವದಿಂದ ಪರಂಡಿ ಅವರು ಬಂದು ಸದ್ಯ ಅಲಿಗಿನ ಆಟ ಆಡ್ತಾರಲ್ರಿ. 1 ತಿಂಗಳ ಹಾಲು ಬಿಂದಿಗೆಯನ್ನು ತುಂಬಿ 1 ತಿಂಗಳು ಮುಂಚಿತವಾಗಿ ಇಟ್ರಾಯನ್ ಜಾತ್ರೆದ ಕರಿ ಕಟ್ತಾರ. ಕರಿ ಕಟ್ಟವ್ರು ಯಾರು? ಬೆಳಗಾವಿ ಜಿಲ್ಲೆ ಹಿರೇಬುದ್ನೂರದವರು, ಸಂಕೇಶ್ವರದವರು, ಹುಕ್ಕೇರಿಯವರು, ಚಿಕ್ಕೋಡಿ ತಾಲೂಕಿನವರು, ನಮ್ಮ ರಾಯಬಾಗ ತಾಲೂಕಿನವರು ಕೂಡ್ಕೊಂಡು ಅಂತ ಮಹಾರಾಷ್ಟ್ರ ಭಾಗದ ಕೊಲ್ಲಾಪುರ ಕಾಗಲ ಸಮೀಪ ಕಡೋಳಿ ಅದು. ಆ ಕಡೋಳಿ ಜಾತ್ರೆಯಲ್ಲಿ ಇವರು ಕರ್ನಾಟಕದವ್ರು ಹೋಗಿ ಕರಿ ಕಟ್ಟಿ ಕರ್ನಾಟಕದವರೇ ಕರಿ ಹರಿತಾರೆ. ಸಾಮಾನ್ಯ ಪವಾಡ ಅಲ್ಲ. ಆ ಪವಾಡ ತಮ್ಮೆಲ್ಲರ ಮುಂದೆ ಇವತ್ತಿನ ದಿವಸ ಇಟ್ರಾಯನ್ ಚರಿತ್ರೆ ಬರ್ತೈತಿ ಅಂತಕ್ಕಂಥ ಮಾತನ್ನು ಹೇಳಿ ಬೇಡಿದವರಿಗೆ ಬೇಕಾದ ಕೊಟ್ಟಾನ ಇಟ್ರಾಯ. ಯಾರಿಗೆ ಕೊಟ್ಟ ಎಂತ ಬಡತಾನಿತ್ತು ಎಂತ ಬಡತಾನ ದೂರ ಮಾಡಿ ಸಿರಿತಾನ ಇಟ್ರಾಯ ಕೊಟ್ಟ ಅಂತಕ್ಕಂಥದ್ದು ತಮ್ಮೆಲ್ಲರ ಮುಂದೆ ಇವತ್ತಿನ ದಿವಸ ಜಾರಿಗೆ ಬರ್ತೈತಿ. ನಂದು ಒಂದು ಪ್ರೇಮ ಐತಿ ಬಂಧುಗಳು. 2 ಮಾತಿಗೆ ವಿರಾಮ ಕೊಟ್ಟು ನನ್ನ ಗುರುಜಿಯವರು ಮಾತಾಡ್ತಾರೆ. ಮಾತಾಡಿದ ನಂತರ ತಂಗಿ ಚಾಲ್ ಹಾಡಿ ಮುಂದಿನ ಕಲಾವಂತರು ಪಾಳೆ ಹೋಗ ಅಣ್ಣ. 2 ಮೇಳದಲ್ಲಿ ನಾವು ಮಾತನ್ನು ಕಡಿಮೆ ಮಾಡ್ಕೊಂಡು ಹಾಡಿಗೆ ಹೆಚ್ಚಿಗೆ ಟೈಮ್ ಕೊಡ್ರಂತ ಸುದ್ದಿ ಬಂದದ. ನಾವು ಹಾಡಿಕೆನ ಹೆಚ್ಚಿಗೆ ಮಾಡ್ತೀವಿ ಸರ್. ಒಂದು 10 ನಿಮಿಷ ಅಷ್ಟು ನಡು ಮಾತಾಡ್ರೆ ಸಾಕಂತ ಹೇಳಿದಾರು. 10 ನಿಮಿಷ ಓರ್